ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮ್ಮೂಸ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಲಾಂಗ್ ಬೇಬಿ ಕುಚ್ಚುಗಳನ್ನ ಯಾವ ರೀತಿಯಾಗಿ ಹಾಕೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೇಬಿ ಕುಚ್ಚು ಹಾಕಲಿಕ್ಕೆ ನಾನು ಹೋಲ್ ಮಾಡಿಕೊಂಡಿದ್ದೀನಿ. ಪಿಂಕ್ ಕಲರ್ ದಾರನ ತಗೊಂಡಿದ್ದೀನಿ. ಇದು 187 ದಾರನ ಮಾಡ್ಕೊಂಡಿದ್ದೀನಿ. ಈ ರೀತಿ ದಾರನ ಹೊಂದ್ಕೊಂಡು ಕೆಳಗಡೆ ದಾರನ 2 ಪೊಸಿಷನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಜಡೆನ ಯಾವ ರೀತಿಯಾಗಿ ಹೊಂದ್ತೀವೋ ಅದೇ ರೀತಿಯಾಗಿ ಇದನ್ನು ನಾನು ಹೊಂದ್ಕೊಳ್ತಾ ಬರ್ತಾ ಇದ್ದೀನಿ. ಇವುಗಳನ್ನ ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ. ನೋಡಲಿ ಈ ರೀತಿ ಎಲ್ಲಿ ಎಳೆಗಳು ಬಿಟ್ಟೋದೇ ಇರೋ ರೀತಿ ನಾವು ಜೋಡಿಸ್ಕೋಬೇಕು. ನೀವು ಈ ಕುಚ್ಚನ್ನು 2 ಇಂಚು ಹಾಕಬೇಕಂತೇನಿಲ್ಲ, 1.5 ಇಂಚು ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಯಾವ ರೀತಿ ಬೇಕಾಗುತ್ತೋ ಆ ರೀತಿ ನೋಡ್ಕೊಂಡು ಹಾಕೋಬೇಕು. ತುಂಬ ಉದ್ದ ಬೇಕಂದರೆ 2 ಇಂಚು ಹಾಕ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ನಲ್ಲಿ ಇರಲಿ ಅಂದರೆ 1 ಇಂಚಕ್ಕೆ 1.5 ಇಂಚಿಗೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. 1.5 ಇಂಚು ಮೀಡಿಯಮ್ ಸೈಜಾಗಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಹೆಣ್ಕೊಂಡಾದ್ಮೇಲೆ ನಾನಿಲ್ಲಿ ಜರಿ ಥ್ರೆಡ್ಡಿಂದ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. 2 ನಾಟನ್ನ ಈಗ ಹಾಕಿದ್ದೀನಿ. ಇದು 3ನೇ ನಾಟನ್ನ ಹಾಕ್ತಾಯಿದ್ದೀನಿ. 3ನೇ ನಾಟ್ ಆದರೂ ಹಾಕೋಬೋದು, ಫಸ್ಟಿಗೆ ತೋರಿಸಿದ ರೀತಿ. ಇಲ್ಲ, ನಾವು ಈ ರೀತಿ ನಾಟ್ ಹಾಕೋದು ತುಂಬ ಟೈಮ್ ಹಿಡಿಯುತ್ತೆ ನಮಗೆ ಅನಿಸಿದರೆ ಈ ರೀತಿ ಸುತ್ತಕೊಂಡು ಬ್ಯಾಕ್ ಸೈಡಿಂದ ನೀಡಲ್ನ ಥ್ರೆಡ್ ಒಳಗಡೆಯಿಂದ ಪಾಸ್ ಮಾಡಿ ಜಕ್ಕೊಂಡು 2 ಸತಿ ನಾನಿಲ್ಲಿ ಪಾಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಜರಿ ಥ್ರೆಡ್ಡು ಸ್ವಲ್ಪ ಹಾರ್ಡ್ ಇರುತ್ತಲ್ಲ, ಹಾಗಾಗಿ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಅಂತೇಳಿ ನಾನು 2 ಸತಿ ಜರಿ ಥ್ರೆಡ್ಡನ್ನು ಹಿಂದ್ಗಡೆಯಿಂದ ತೊಗೊಳ್ತಾ ಇದ್ದೀನಿ. ಜರಿ ಥ್ರೆಡ್ಡಿಂದ ಕುಚ್ಚನ್ನು ಈ ರೀತಿ ಕಟ್ಕೊಂಡಾದ್ಮೇಲೆ ನಮಗೆ ಕೆಳಗಡೆ ಕುಚ್ಚು ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟು ಉದ್ದ ನೋಡಿಕೊಂಡು ದಾರನ ಟ್ರಿಮ್ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಹಿಂದೆ ಮುಂದೆ ಆಗಿರುವಂಥ ದಾರನ ಟ್ರಿಮ್ ಮಾಡಿಕೊಂಡು ತೊಗೊಳ್ಬೇಕಾಗುತ್ತೆ. ನೋಡಿ, ನಾನು ಇನ್ನೊಂದು ಕುಚ್ಚುಗಳನ್ನ ಹಾಗೆ ತೋರಿಸ್ತಾ ಇದ್ದೀನಿ. 2 ಕುಚ್ಚನ್ನು ಮಾತ್ರ ಇಲ್ಲ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀವು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಹೆಣಿಕೆಗಳು ಎಷ್ಟಿದೆ ಅಂತೇಳಿ 2 ಕುಚ್ಚುಗಳಲ್ಲಿ ನಾವು ಸೇಮ್ ನೋಡ್ಕೋಬೇಕು. ಹಾಗೆ ಲೆಂತನ್ನು ಸಹ ನಾವು ನೋಡಿ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಸೀರೆ ಕುಚ್ಚನ್ನು ನೋಡೋಣ. ಸೆಕೆಂಡ್ ಟೈಪ್ ಬೇಬಿ ಕುಚ್ಚನ್ನು ಇವಾಗ ನಾವು ನೋಡೋಣ. 2ನೇ ರೀತಿ ಬೇಬಿ ಕುಚ್ಚು ಹಾಕಲಿಕ್ಕೆ ನಾನಿಲ್ಲಿ ಗ್ರೀನ್ ಕಲರ್ ದಾರನ ತಗೊಂಡು ಹೋಲ್ನಲ್ಲಿ ಪೋಣಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಇದರದ್ದು ಲೆಂತ್ ಬಂದು ನಾನು 2 ಇಂಚ್ ಇಡ್ತಾ ಇದ್ದೀನಿ. ಈ ರೀತಿ ಕೈಯಿಂದನೇ ನಾನು ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇಂಚ್ ಪಟ್ಟಿದ್ದನ್ನು ತೊಗೊಳ್ಬೋದು. ನೆಕ್ಸ್ಟು ಯೆಲ್ಲೋ ಕಲರ್ದು ದಾರನ ನಾನೀಗ ಅದೇ ಹೋಲ್ನಲ್ಲಿ ಮತ್ತೆ ಪೋಣಿಸ್ಕೊಳ್ತಾ ಇದ್ದೀನಿ. ಅದನ್ನು ಸಹ 2 ಇಂಚ್ ಉದ್ದನೇ ನಾನು ತೊಗೊಳ್ತಾ ಇದ್ದೀನಿ. ಈ ರೀತಿ ದಾರನ ಆ ಕಡೆ ಈ ಕಡೆ ಸ್ವಲ್ಪ ಜಗ್ಗೋ ರೀತಿ ಮಾಡಿದರೆ ಎಳೆಗಳು ಬೇಗ ಮಿಕ್ಸ್ ಆಗೋಲ್ಲ ಅಂಥೇಳಿ. ನೆಕ್ಸ್ಟು ಜರಿ ಥ್ರೆಡ್ ತೊಗೊಂಡು ಸೇಮ್ ಬೇಬಿ ಕುಚ್ಚನ್ನು ಯಾವ ರೀತಿಯಾಗಿ ನಾವು ನಾಟ್ ಮಾಡ್ಕೊಳ್ತೇವೋ ಅದೇ ರೀತಿ ನಾನಿಲ್ಲಿ ಬೇಬಿ ಕುಚ್ಚು ಥರನೇ ಇದನ್ನು ಸಹ ಜರಿ ಥ್ರೆಡ್ಡಿಂದ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ 2 ಸತಿ ನಾಟ್ ಹಾಕ್ಕೊಂಡಾದ್ಮೇಲೆ 2 ರಿಂದ 3 ರೌಂಡ್ ಸುತ್ತಕೊಂಡು ಈ ರೀತಿ ನೆಕ್ಸ್ಟು ಕುಚ್ಚನ್ನು ಉಲ್ಟಾ ಮಾಡಿ ನೀಡಲ್ನ ಜರಿ ಥ್ರೆಡ್ಡಿಂದ ಪಾಸ್ ಮಾಡಿಕೊಂಡು ಈ ರೀತಿ ಜಕ್ಕೊಂಡು ಜರಿ ಥ್ರೆಡ್ಡನ್ನು ಮಾತ್ರ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 2 ದಾರನೂ ನಾನು ಇಲ್ಲಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಯಾವುದೇ ಕಾರಣಕ್ಕೂ 2 ಕಲರ್ ದಾರ ಮಿಕ್ಸ್ ಆಗದೇ ಇರೋ ರೀತಿ ನೋಡಿಕೊಂಡು ಎಳೆಗಳನ್ನ ತಕ್ಕೊಂಡು ಈ ರೀತಿ ಬೆರಳುಗಳ ಸಹಾಯದಿಂದ ಇದನ್ನು ಸುತ್ತಕೊಳ್ಬೇಕಾಗತ್ತೆ. ಸುತ್ತಕೊಳ್ಳುವಾಗ ಇದೇ ಡೈರೆಕ್ಷನಲ್ಲಿ ಸುತ್ಕೋಬೇಕು ಅಂತೇಳಿ ಏನಿಲ್ಲ, ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಸುತ್ಕೋಬೋದು. ಈ ರೀತಿ ಸುತ್ಕೊಂಡಾದ್ಮೇಲೆ ಅವೆರಡನ್ನೂ ಕ್ರಾಸಾಗಿ ಮತ್ತೆ ಸುತ್ಕೊಳ್ತಾ ಹೋಗಬೇಕು. ಈ ರೀತಿ ವಿಡಿಯೋದಲ್ಲಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಈ ರೀತಿ ಸುತ್ತಕೊಂಡು ನೆಕ್ಸ್ಟು ಜರಿ ಥ್ರೆಡ್ಡಿಂದ ಇದನ್ನು ಬೇಬಿ ಕುಚ್ಚು ಯಾವ ರೀತಿ ಕಟ್ತೀವೋ ಅದೇ ರೀತಿ ಇದು ಸೇಮ್ ಕಟ್ಟೋದು. ಈ ರೀತಿ ದಾರನ ಸುತ್ತಕೊಂಡು ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ಕಟ್ಟಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಸುತ್ತಕೊಂಡಿರೋಂಥ ದಾರನ ಲೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ರೀತಿ 2-3 ರೌಂಡ್ ದಾರನ ಸುತ್ತಕೊಂಡು ನೆಕ್ಸ್ಟು ಜರಿ ಥ್ರೆಡ್ಡಲ್ಲಿ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿಕೊಂಡು 2 ಸತಿ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಯಾವುದೇ ಕಾರಣಕ್ಕೂ ಕುಚ್ಚು ಬಿಚ್ಚಿ ಹೋಗಬಾರ್ದು ಅಂತೇಳಿ. ಫೈನಲಾಗಿ ಈ ರೀತಿ 2 ಇಂಚ್ ಲೆಂತ್ ಒಳಗಡೆ ನಾನು ಕುಚ್ಚನ್ನು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಕುಚ್ಚನ್ನು ಕಟ್ಟಿ ತೋರಿಸ್ತಾ ಇದ್ದೀನಿ. ಹಿಂದ್ಗಡೆ ಏನಾದರೂ ಥ್ರೆಡ್ ಎದ್ದಿದ್ರೆ ಕಟ್ ಮಾಡಿಕೊಂಡು ತಗೊಳ್ಳಿ.
ಇವಾಗ ಇನ್ನೂ ಒಂದು ಕುಚ್ಚನ್ನು ಕಟ್ಟಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ. ನೀವು ಸೀರೆಗೆ ಹಾಕ್ಕೊಳ್ಳೋದಾದರೆ ಪೂರ್ತಿ ಸೀರೆನ ಹಾಕ್ಕೊಳ್ಳಿ. ಇದಕ್ಕೆ ಪ್ರೈಸ್ ಬಂದು ಅರೌಂಡ್ 300 ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೋಡಿಕೊಂಡು ಚಾರ್ಜಸ್ನ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಾದರೂ ಸಾರಿ ಕುಚ್ಚು ಆರ್ಡರ್ಗಳನ್ನ ಕೊಡೋರಿದ್ದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.